ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ ಕತ್ತರಗುಪ್ಪೆಯಲ್ಲಿರುವಂತಹ ಹವ್ಯಕ ಚಾಟ್ಸ್‌ನಲ್ಲಿ ಏನೆಲ್ಲ ಸಿಗುತ್ತೆ, ಹಾಗೆಯೇ ಅಲ್ಲಿ ಬಂದಿರುವ ಗ್ರಾಹಕರ ಅಭಿಪ್ರಾಯವು ಹೇಗಿತ್ತು ಅನ್ನೋದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಚಾಟ್ಸ್ ಅಂದರೆ ಉತ್ತರ ಭಾರತ ಅಥವಾ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಅಂತ ಜನರ ಅಭಿಪ್ರಾಯವಿದ್ದರೂ, ಹವ್ಯಕರ ಕೈ ರುಚಿಯಲ್ಲಿ ಈ ಚಾಟ್ಸ್ಗಳೆಲ್ಲ ಯಾವ ರೀತಿಯಾಗಿ ಇರುತ್ತವೆ, ಹಾಗೆಯೇ ಇಲ್ಲಿ ಏನೆಲ್ಲ ಸಿಗುತ್ತವೆ ಅನ್ನೋದನ್ನು ನೋಡುವುದರ ಜೊತೆಗೆ ಮಾಲೀಕರು ಇಲ್ಲಿಗೆ ಬಂದು ಯಾಕೆ ಹವ್ಯಕ ಚಾಟ್ಸನ್ನು ಶುರು ಮಾಡಿದರು ಅನ್ನೋದನ್ನು ಕೇಳೋಣ ಬನ್ನಿ. ಸ್ನೇಹಿತರೆ, ನಾನಿವತ್ತು ಹವ್ಯಕ ಚಾಟ್ಸನ್ನು ನಮ್ಮ ಬೆಂಗಳೂರಿನಲ್ಲಿ ಇದಕ್ಕೆ ಬಂದಿದ್ದೀನಿ. ಇಲ್ಲಿ ಈ ಪಾನಿಪುರಿ ಇದೆಲ್ಲ ಏನೇನಿದೆ ಅಂತೇಳಿ ತೋರಿಸಿದ್ನಲ್ಲ, ಇಲ್ಲಿ ಬಂದ ಈ ಗ್ರಾಹಕರ ಹತ್ರ ಒಂಚೂರು ಕೇಳೋಣ ಅಂತೇಳಿ. ನಮಸ್ತೆ, ನೀವು ಯಾವ ತಗೊಂಡಿದ್ದೀರಾ? ನಾವು ಮಸಾಲ ಪುರಿ ತೊಗೊಂಡಿದ್ದೀವಿ. ಹೇಗಿದೆ ಮಸಾಲ ಪುರಿ ಟೇಸ್ಟು? ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಅಂದರೆ ನಿಮಗೆ ಇಲ್ಲಿ ಅದೇ ಅಂದರೆ ಇದು ಹವ್ಯಕ ಚಾಟ್ಸ್ ಅಂತಲೇ ಇದೆ. ಅಂದರೆ ನಿಮಗೆ ಇಲ್ಲಿ ಬೆಂಗಳೂರು ರುಚಿಗೂ ಇದಕ್ಕೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅಂದರೆ ಟೇಸ್ಟ್ ಹೇಗೆ ಅನಿಸ್ತು? ಡಿಫ್ರೆನ್ಸ್ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಅದೇ ಅದಕ್ಕಾಗಿ ಕೇಳಿದ್ದು. ಅಂದರೆ ನಾನು ಹೊಸದಾಗಿ ಈ ಟೇಸ್ಟ್ ಮಾಡ್ತೀನಿ, ಆದರೂ ಅಂದರೆ ನಮ್ಮ ಅಭಿಪ್ರಾಯಕ್ಕೂ ನಿಮ್ಮ ಅಭಿಪ್ರಾಯಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ, ಚೆನ್ನಾಗಿದೆ, ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಹಾಗಾಗಿ ಕೇಳೋಣ ಅಂತೇಳಿ ನಿಮ್ಮ ಅಭಿಪ್ರಾಯ ಕೇಳ್ತಿರೋದು. ಥ್ಯಾಂಕ್ ಯು. ನೀವು ಇಲ್ಲಿ ಬೆಂಗಳೂರಿನವರೇ ಅಲ್ವಾ? ಹೌದು, ಇಲ್ಲ ಪಕ್ಕ ರೋಡ್ ಅಲ್ವಾ? ಟೇಸ್ಟಲ್ಲಿ ಹೇಗಿದೆ? ನಿಮಗೆ ರುಚಿಯಾಗಿದೆಯಾ ಅಲ್ವಾ ಅಂತ ರುಚಿ ಇದೆ, ರುಚಿ ಇದೆ. ಲೈಕ್ ಮನೇಲಿ ಮಾಡ್ದಂಗೆ ಅನ್ಸುತ್ತೆ. ಸೊ ಏನೋ ಅದೇ ಹೆಲ್ದಿ ಆಗಿರುತ್ತೆ. ಅಂದರೆ ನಮ್ಮಲ್ಲಿ ಯಾವಾಗಲೂ ಇದಂಥದ್ದೆಲ್ಲ ಹೆಚ್ಚಾಗಿ ಹೆಲ್ದಿಯಾಗೇ ಮಾಡ್ತಾರೆ. ಹೌದು, ಇಲ್ಲ ಚೆನ್ನಾಗಿದೆ. ಅದೇ ನಿನ್ನೆ ಅಷ್ಟೇ ಇದಾಗಿದೆ. ಇನ್ನೇನಾದರೂ ಅವರು ಚೇಂಜಸ್ ಬೇಕಿದ್ರೆ ಗ್ರಾಹಕರ ಅನುಕೂಲಕ್ಕೆ ಚೇಂಜ್ ಮಾಡ್ತೀನಿ ಹೇಳಿ ಹೇಳಿದ್ದು ಕೇಳಿದೆ. ನಾನು ಬೇರೆಯವ್ರ ಹತ್ರ ಹೇಳಿ ಕೇಳಿದೆ. ಹಾಗಾಗಿ ಇದೆಲ್ಲ ನಿಮ್ದು ಅಭಿಪ್ರಾಯನೂ ಸಿಕ್ಕಿದ್ದು ಒಳ್ಳೆಯದಾಯಿತು, ಖುಷಿ ಆಯಿತು. ಥ್ಯಾಂಕ್ ಯು. ಅಲ್ಲ ನನಗೂ ನೋಡಿ, ಇದು ಮಸಾಲ ಪುರಿ ತಗೊಂಡಿದ್ದೀನಿ. ಇದು ನಿನ್ನೆ ಅಷ್ಟೇ ಸ್ಟಾರ್ಟ್ ಆಗಿದ್ದಕ್ಕೆ ಇಲ್ಲ ಗ್ರಾಹಕರ ತೃಪ್ತಿಯಾಗಿ ಯಾವ್ದಾದ್ರು ಬೇಕು ಅಂತೇಳಿ ಅದನ್ನು ಚೇಂಜಸ್ ಮಾಡೋರಿದ್ದಾರೆ. ವ್ಯಾನಲ್ಲಿ ಬಂದು ಇದನ್ನು ಮಾಡೋದು. ಹೇಗಿತ್ತು ಚಾಟ್ಸು? ಚೆನ್ನಾಗಿದೆಯಾ? ನೀವು ಯಾವ್ದು ಟೇಸ್ಟ್ ಮಾಡಿ? ಮಸಾಲ ಪುರಿ ಚೆನ್ನಾಗಿದೆಯಾ? ಅದೇ ನಿನ್ನೆ ಅಷ್ಟೇ ಸ್ಟಾರ್ಟ್ ಆಗಿದ್ದಲ್ಲ, ಹಾಗಾಗಿ ಯಾವ ರೀತಿ ಇದೆ ಅಂತೇಳಿ ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ. ನನ್ನೊಂದು ಯೂಟ್ಯೂಬ್ ಇದೆ, ಅದರಲ್ಲಿ ಅಂದರೆ ರಿವ್ಯೂ ಕೊಟ್ಟಂಗೆ ಆಯ್ತಲ್ವಾ? ನಾವು ಚೆನ್ನಾಗಿದೆ ಹೇಳ್ತೀವಿ, ನಿಮಗೂ ಚೆನ್ನಾಗಿದೆ ಅಂತೇಳಿ ಹೇಳಿದ್ರೆ ನಾವು ಹೇಳೋಕ್ಕೂ ಖುಷಿಯಾಗುತ್ತೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಇದು ನಮ್ಮ ಹವ್ಯಕ ಚಾಟ್ಸಲ್ಲಿ ನಾವು ಇಲ್ಲಿ ಬಂದಾಗ ತುಂಬ ಮಂದಿ ಸಿಕ್ಕಿದ್ರು. ಹಾಗೆ ನಾನು ಇಲ್ಲಿ ನೋಡ್ತಾ ಇರುವಾಗ ನಮ್ಮ ಗಿರೀಶ್ ಅವರು ಇಲ್ಲ ಇದ್ದರು. ಈ ಗಿರೀಶ್ನ ಹತ್ರ ನಮ್ಮ ಹವ್ಯಕ ಭಾಷೆಯಲ್ಲಿ ಮಾತಾಡಿ ಕೇಳುವ, ಯಾಕೆಂದರೆ ಅವರು ಹೇಗೆ ಬಂದಿದ್ದಾರೆ ಎಂದು ಗೊತ್ತಾಗಿಲ್ಲ. ನಾನು ಹೀಗೆ ಇವರದ್ದೆಲ್ಲ ವೀಡಿಯೋ ಮಾಡ್ತಾ ಇರುವಾಗ ಇಲ್ಲಿ ಸಿಕ್ಕಿದ್ದು. ಗಿರೀಶ, ಇದು ಹೆಂಗಿದ್ದು? ಇದು ಭಾಳ ಚಲೋ ಇತ್ತು. ಅದೇ ಅಲ್ಲ, ನಿಮಗೆ ಹೆಂಗೆ ಗೊತ್ತಾಯ್ತು ಇದು? ನಂಗೆ ಇಲ್ಲೇ ಪಕ್ಕದ ರೋಡಲ್ಲಿ ಇದ್ದು ಮನೆ. ಹೋಗ್ಬೇಕಾದ್ರೆ ಇಲ್ಲೇ ಇದು ಕತ್ತರಗುಪ್ಪೆ ರೋಡಲ್ಲಿ ಇದ್ದು. ಕತ್ತರಗುಪ್ಪೆ ರೋಡಲ್ಲಿ ಇದ್ದು. ಅದೇ ಇಲ್ಲಿ ಪಕ್ಕದಲ್ಲೇ ಇದೆ. ಇಲ್ಲೊಂದು ಒಂದು ದೇವಸ್ಥಾನ ಇದ್ದು, ದೇವಸ್ಥಾನ ಪಕ್ಕದಲ್ಲೇ ಬಪ್ಪದು. ಅದೇ ಮ್ಯಾಪನ್ನು ಹಾಕಿದ್ರೆ ಗೊತ್ತಾಗ್ತದೆ. ಅದು ಹೆಂಗೆ ಆಗ್ತದೆ? ನೀವು ರುಚಿ ನೋಡೋದು ಹೆಂಗೆ? ಭಾಳ ಚಲೋ ಇತ್ತು. ಮತ್ತೆ ನಾವು ಹವ್ಯಕ ಚಾಟ್ಸ್ ಹೇಳಿದ್ದೆ ಮೊದಲು ಇಲ್ಲಿ ಬಂದ್ಯಾ ಈಗ? ಅದೇ ಇಲ್ಲೇ ಹತ್ತರದಲ್ಲಿ ಇದು ಗೊತ್ತಾಗ್ತದೆ. ಅದೇ ಇನ್ನು ಹಂಗಾರೆ ದಿವಸ ನೀವೊಂದು ಗಿರಾಕಿ ಇದ್ದ ಹಾಗಾದ್ರೆ ದಿವಸಕ್ಕೆ ಇಲ್ಲಿ ಒಂದು ಹೇಳಿ ಇಲ್ಲ ಕಡ್ಲಾಗ್ರೆ ಕಾಯಂ ಗಿರಾಕಿ. ಅದೇ ನೀವು ತಿಂತ ನೋಡ್ಕೊಂಡು ಹೇಳಿದ್ರೆ ಒಳ್ಳೇದು. ನಾನು ಈಗ ಇಲ್ಲಿ ಬೇರೆ ಒಂದೆರಡು ಮಂದಿದು ಅಭಿಪ್ರಾಯ ತಗೊಂಡೆ. ನಾ ಬಂದ ಹೊತ್ತಿನಲ್ಲಿ ಇದ್ದವಳಿದು. ಅದು ನೀರು ಇಲ್ಲಿ ಬಂದೇಳು ಗೊತ್ತಿಲ್ಲ. ಹಂಗಾಗಿ ನಾವು ಹವ್ಯಕ ಭಾಷೆಯಲ್ಲೇ ಮಾತಾಡಿದ್ರೆ, ನಾವು ಹವ್ಯಕ ಚಾಟ್ಸ್ ಹತ್ರ ಇದ್ದ, ಹಂಗಾಗಿ ಹವ್ಯಕ ಭಾಷೆಯಲ್ಲೇ ಮಾತಾಡ್ಬಿಟ್ರೆ ಅಥೆಂಟಿಕ್ ನಮ್ಮೂರಿಂದ ಸ್ಟೈಲಿಂದ ಮಸಾಲ ಪುರಿ ಚಾಟ್ಸ್. ಅದೇ ಅಲ್ಲಿ ಇದರಲ್ಲಿ ಇನ್ನು ಉಳಿದವ್ರಿಗೆ ರುಚಿ ತಕ್ಕಂಥವು ಬದಲಾವಣೆ ಮಾಡೋಕ್ಕಾಗಬೇಕು. ಯಾಕೆಂದರೆ ಇಲ್ಲಿ ಬೆಂಗಳೂರು ಟೇಸ್ಟಿಗೂ ನಮ್ಮ ಊರಿನ ಟೇಸ್ಟಿಗೂ ಒಂಚೂರು ಚೇಂಜ್ ಇರ್ತು, ಆದರೆ ಆರೋಗ್ಯಕರವಾಗಿರ್ತು. ಅಂದರೆ ಇದರಲ್ಲಿ ಮನೆಯಲ್ಲೇ ನಾವು ಹೆಂಗೆ ಅಡುಗೆ ಮಾಡಿರ್ತು ಅದೇ ರೀತಿ ಮಾಡಿರೋದು. ಈಗ ಅದನ್ನೆಲ್ಲ ಬದಲಾವಣೆ ಮಾಡ್ಕೊಳ್ಳೋದಿದ್ರು ಆದರೆ ಇಲ್ಲಿ ಎಷ್ಟು ರುಚಿಯಾಗಿದ್ದು ಅವಳಿಗೆ ಕೇಳಿ ನಾನು 2 ಪ್ಲೇಟ್ ತಿಂದಾತು. ಈಗ ನಂಗೆ ಅಂದರೆ ಮನೇಲಿ ಮತ್ತೆ ಅಡುಗೆ ಮಾಡೋದು ಬೇಡ, ಇಲ್ಲಿ ಬಂದು ತಿಂದದ್ದು. ನೀನು ಅದೇ ಉದ್ದೇಶದಿಂದನೇ ಬಂದಿರಬಹುದು. ರಾಶಿ ಖುಷಿ ಆಯ್ತು. ಅದೇ ಈಗ ಈಗಾಗೂ ಹೇಳವು ಮಕ್ಕಳು ಮಾತಾಡ್ಸಾ ಇದಿಲ್ಲ, ಅವ್ರನ್ನ ಮಾತಾಡ್ಸಾವು. ದೀಪ ಮತ್ತೇನು ಹೆಸರು ಹೇಳ್ದ ಕೇಳವು. ಇದನ್ನು ನೋಡಿ, ಇದು ಗಾಡಿಯಲ್ಲಿ ತಂದಿಟ್ಕೊಂಡು ಇದೊಂದು ಚಾಟ್ಸ್ ಥರ ಮಾಡ್ಕೊಂಡಿದ್ದಾರೆ.
ಇದು ನೋಡಿ ಇದು ಭಟ್ ಪಾನಿಪುರಿ ಅಂತಲೂ ಹೆಸರಿದೆ ಇದಕ್ಕೆ. ಹವ್ಯಕ ಚಾಟ್ಸ್ ಅಂತೇಳಿ ಭಟ್ ಪಾನಿಪುರಿ ಅಂತೇಳಿ. ಇದು ಯಾವುದು ಇದು? ಎಲ್ಲ ಉಲ್ಟಾ. ರಿವರ್ಸ್ ಮಸಾಲ ಪುರಿ. ಅಂದ್ರೆ ಮೊದಲು ಪುರಿ ಹಾಕಿ ಬಾಕಿದೆಲ್ಲ ಹಾಕ್ತಾರೆ. ಇಲ್ಲ ಹಾಕಲ್ಲ. ಇಲ್ಲಿ ಅಂತಂದ್ರೆ ಎಲ್ಲ ಹಾಕಿ ಲಾಸ್ಟಿಗೆ ಇದಾಗ್ತವೆ. ನೋಡಿ ನಾವಿಲ್ಲಿ ಹವ್ಯಕ ಚಾಟ್ಸಿಗೆ ಬಂದು ಹವ್ಯಕ ಸಮ್ಮೇಳನ ಆದಂಗಾಗಿದೆ. ಇಲ್ಲಿ ನಾವೆಲ್ಲ ಸೇರಿದ್ದೀವಿ ಒಬ್ರಿಗೆ ಅದೇ ಇದೆಲ್ಲ ನೋಡಿ ಈಗೆಲ್ಲ ನಾವು ಹವ್ಯಕ ಮಾತಾಡೋದೇ ಆಗ್ಬಿಟ್ವಿ. ಯಾಕೆಂದರೆ ಈಗ ಹವ್ಯಕ ಚಾಟ್ಸ್ ಅಲ್ಲಿ ಕೂಡ ನೋಡುವ ಹೊಸ ರುಚಿ ಇದೆಯಲ್ಲ, ನಮ್ಮೂರಿನವ್ರು ಸ್ಪೆಷಲ್ ಮಾಡಿದಾರಲ್ಲ ನೋಡುವ ಅಂತೇಳಿ ಹೌದು, ಇದು ಹವ್ಯಕ ತವರೂರೇ ಇದು. ಅದೇ ಹೌದು. ಈಗ ನಮಗೂ ಒಂಥರ ಇಲ್ಲಿ ಬಂದವಾಗ ನೋಡಿ ಅಲ್ಲಿ ನೋಡಿ ಅಲ್ಲಿ ಎಲ್ಲ ಸೆಲ್ಫಿ ಅಂತ ತಗೊಳ್ತಾ ಇದ್ದಾರೆ ಎಲ್ಲ ಅವ್ರ ಹೆಸರು ನಮ್ಮವರೇ ಅಂತ ನೋಡಿ ಮತ್ತೊಮ್ಮೆ ಹವ್ಯಕರು ಇವರು ಹವ್ಯಕ ಚಾಟ್ಸ್ ಅಲ್ಲಿ ನಮ್ಮ ಹವ್ಯಕ ಓಕೆ, ಖುಷಿ ಆಯ್ತು. ಅದ ಹೆಂಗಿದ್ದು ರುಚಿ ಹೇಗಿದ್ದು ಕಾಣೋ ರಾಗಣ್ಣೆ ಆಗಿರ್ಕಾಗಿ ನಮ್ಗೆ ವಿಶೇಷ ಅಂತ ಅಲ್ಲ. ಅಂದ್ರೆ ಸಿದ್ದಾಪುರದಲ್ಲಿ ಇದ್ರದ್ದು ಅಲ್ಲಿ ಫೇಮಸ್. ಈಗ ಬೆಂಗಳೂರಿನಲ್ಲೂ ಅವ್ರ ಕೈ ರುಚಿಯನ್ನ ತೋರ್ತಾ ಇದ್ರು. ಹಾಗಿದ್ರೆ ಇವತ್ತು ಇದರಲ್ಲಿ ಅಖಿಲ ಭಾರತ ಮಹೋತ್ಸವದಲ್ಲಿ ನಮ್ಮೂರಿನ ಸ್ಪೆಷಲ್ ತೋರಿಸಿದ್ರು ಎಂಥದ್ದು ಮಿಸಲ್ ಬಾಜಿ ಅಂತ ಬಾಲಣ್ಣಂದಾಗಿತ್ತು. ಹಾಗೆ ಅಂದರೆ ಇಲ್ಲಿ ರಾಘವಣ್ಣ ನೋಡಿ ಬಾಲಣ್ಣಂದ ಮಿಸಲ್ ಬಾಜಿದಲ್ಲಿ ಮಳೆ ಹೋಗಿದ್ದೀರಾ ತಮ್ಮ? ಹೋಗಿದ್ಯಾ? ಮಳೆ ಹೇಳಿ. ನೀವು ಬನ್ನಿ, ಇದನ್ನ ಮ್ಯಾಪನ್ನು ನಾನು ಹಾಕಿರ್ತೀನಿ ಎಲ್ಲಿದೆ ಅಂತೇಳಿ ತೋರಿಸ್ತೀನಿ. ಹಾಗೆ ಇವರ ಮಾಲೀಕರಿಗೂ ಒಂದು ಸ್ವಲ್ಪ ಈಗ ಮಾತಾಡಿ ನಾವು ನಿಮಗೆ ಇದ್ರ ಬಗ್ಗೆ ಒಂದು ಚೂರ ಮಾಹಿತಿಯನ್ನು ತೋರಿಸೋಣ. ನೋಡಿ ಹವ್ಯಕ ಚಾಟ್ಸ್ ಓನರು ಇವರೇ ಅಂತ ರಾಘಣ್ಣ ಅಂತೇಳಿ ಗೊತ್ತಾಯ್ತು. ಅದು ಈ ನಮ್ಮೂರಿನ ರುಚಿ ಆದ್ರೂ ಈ ನೀವು ಇಲ್ಲಿ ಬೆಂಗಳೂರಿನಲ್ಲಿ ಹವ್ಯಕ ಚಾಟ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ರುಚಿ ನೋಡೋಕ್ಕೆ ಬನ್ನಿ. ಅಂದ್ರೆ ಇಲ್ಲಿ ಬಂದವ್ರು ನನಗಂತೂ ಕೇಳಿದವರು 90% ಜನ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಬಂದಾಗ ಇಲ್ಲಿ ಒಂದು 50-60 ಮಂದಿ ಇದ್ರು. ಅವ್ರದ್ದು ರುಚಿಯನ್ನು ಅವರಿಗೆ ಹೇಗೆ ಅನಿಸ್ತು ಅಂತ ಕೇಳಿದ್ದನ್ನು ಅಭಿಪ್ರಾಯ ತೋರಿಸಿದ್ದೀನಿ. ಹಾಗೆ ಈ ಮಾಲೀಕರದ ಅನುಭವ ಒಂಚೂರು ಕೇಳೋಣ. ಇಲ್ಲಿ ಮಾಡೋಕ್ಕೆ ಯಾಕೆ ಮನ್ಸು ಬಂತು, ಅದು ಸಿದ್ದಾಪುರದಿಂದ ಬಂದವರು ಇಲ್ಲಿ ಯಾಕೆ ಮಾಡಿದ್ರು ಅಂತ ಈಗ ಬೇಕಾದ್ರೆ ಮಾತಾಡೋದು ಒಂಚೂರು. ನಾವು ಸಿದ್ದಾಪುರದಲ್ಲಿ ಒಂದು 32 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ ಕೇಳಿದ್ರೆ ನಾವಿರೋದು ಗಂಡ ಹೆಂಡತಿ ಇಬ್ಬರೇ. ನಮಗೂ ಸ್ವಲ್ಪ ಏಜ್ ಆಗ್ತಾ ಬಂತು. ನನಗೆ ಮಾಡೋ ಉಮೇದಿ ಉಂಟು. ಮಗ ಇಲ್ಲಿರ್ತಾನೆ, ಹಂಗಾಗಿ ಅವ ಮಗ ಏನು ಮಾಡ್ತಾನೆ ಅಂದ್ರೆ ತಾಯಿ ತಂದೆ ದೂರ ಇದ್ದಾರೆ, ನಾನು ಇಲ್ಲಿದ್ದೀನಿ. ಅವನು ಬಂದು ನಮ್ಮನ್ನ ಈಗ ಕರೀತಾ ಇದ್ದಾನೆ, ಬಾ ನೀವು ಅಲ್ಲೇ ಇರಿ ಅಂತ. ನಾವು ಖಾಲಿ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಇರೋಷ್ಟು ದಿನ ನಾವು ಗಟ್ಟಿ ಇರೋಷ್ಟು ದಿನ ಏನಾದ್ರು ಮಾಡಬೇಕು ಅಂತ ಇಲ್ಲಿ ಬಂದು ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಅದೇ ನೀವೇ ಮಾಡಿದ್ದಕ್ಕೆ ತುಂಬ ಮಂದಿ ಬಂದಿದ್ರು ಅಂತ ಕೇಳಿದೆ. ನಾವು ಇವತ್ತು ಇಲ್ಲಿದೆ ಅಂತೇಳಿ ವಾಟ್ಸಪ್ನಲ್ಲಿ ಅಲ್ಲಿ ಇಲ್ಲಿ ಓಡಾಡೋದು ಕೇಳ್ಕೊಂಡು ನಾವು ಬಂದು ಇಲ್ಲಿ ನೋಡಿದ್ರೆ ಎಷ್ಟೊಂದು ಮಂದಿ ಸಿಕ್ಕಿದ್ರು. ನಿಮ್ಮ ಕೈ ರುಚಿಯನ್ನು ಬೆಂಗಳೂರಿಗರಿಗೂ ತೋರಿಸಿ. ಯಾಕೆಂದರೆ ಇದನ್ನು ಹವ್ಯಕ ಚಾಟ್ಸ್ ಅಂತಂದಾದರೂ ಇದು ಉತ್ತರ ಕರ್ನಾಟಕ ಸಿಟಿ ಆದ್ರೂ ಹವ್ಯಕ ಚಾಟ್ಸ್ ರೂಪದಲ್ಲಿ ಬರ್ತಾ ಇರೋದಕ್ಕೆ ಹವ್ಯಕರಿಗೂ ಖುಷಿ ಆಗುತ್ತೆ, ಬೆಂಗಳೂರಿಗರಿಗೂ ಖುಷಿ ಆಗುತ್ತೆ. ಇದನ್ನು ನಿಮ್ಮ ಈ ಕೈ ರುಚಿಯನ್ನು ತುಂಬ ಮಂದಿ ಸವಿಯುವಂತಾಗಲಿ, ಹಾಗಾಗಿ ನಾನೊಂದು ವಿಡಿಯೋ ಮಾಡಿ ಹಂಚ್ತಾ ಇರೋದು. ಆಗಲಿ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ. ಅದೇ ನನಗೆ ಗೊತ್ತಿರೋ ಜನರಿಗೆ ನಾಲ್ಕಲ್ಲಿ ನಾನು ಹೇಗೆ ವಾಟ್ಸಪ್ನಲ್ಲಿ ಓಡಾಡ್ತಾ ಅದು ಯೂಟ್ಯೂಬ್ನಲ್ಲಿ ಹಾಕಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಉದ್ದೇಶನೂ ಒಳ್ಳೇದಾಯಿತು. ಯಾಕೆಂದರೆ ಮಕ್ಕಳಿಗೆ ಅದು ಒಬ್ಬರೇ ಇರೋ ಬದಲಿಗೆ ಗಂಡ ಹೆಂಡತಿ ಇಬ್ಬರೇ ಇರೋ ಬದಲಿಗೆ ಬಂದುಕೊಂಡು ಈ ಚಾಟ್ಸ್ ಅಂಗಡಿಯನ್ನು ಓಪನ್ ಮಾಡಿದ್ವಿ. ನಮಗೂ ನಿಮ್ಮ ಕೈ ರುಚಿಯನ್ನು ಗೊತ್ತಾಯಿತು. ಇಲ್ಲಿದ್ದವರೆಲ್ಲ ಹೇಳ್ತಾ ಇದ್ರು ರಾಘಣ್ಣ ಕೈ ರುಚಿ ಚೆನ್ನಾಗಿತ್ತು, ಇಲ್ಲೂ ತಿಂತಾ ಇದ್ದೀವಿ ಅಂದ್ರಿ. ತುಂಬ ಖುಷಿ ಆಯಿತು. ಹೀಗೆ ಮುಂದುವರಲಿ, ಇನ್ನು 4 ಮಂದಿಗೆ ನಿಮ್ಮ ಕೈ ರುಚಿ ಗೊತ್ತಾಗೋಂಗಾಗಲಿ ಅಂತೇಳಿ ನಾವು ಕೇಳ್ಕೊಂಡು ಧನ್ಯವಾದಗಳು. ಸಿದ್ದಾಪುರ ಕೈ ರುಚಿಯನ್ನು ಇಲ್ಲಿ ಬೆಂಗಳೂರಿಗೆ ತಗೊಬಂದು ಇವರು ಮಗನ ಜೊತೆಗೆ ಈ ಹವ್ಯಕ ಚಾಟ್ಸನ್ನು ಓಪನ್ ಮಾಡಿದ್ದು. ಇವರ ಕೈ ರುಚಿಯನ್ನು ನೋಡೋಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಇಲ್ಲಾಂದರೆ ಈಗ ನಾವು ಬಂದು ಒಂದು ಗಂಟೆ ಒಳಗೆ ಅಲ್ಲ, ಅರ್ಧ ಗಂಟೆ ಒಳಗೆ ಒಂದು 50-60 ಮಂದಿಗಿಂತಲೂ ಹೆಚ್ಚಿಗೆ ಬಂದು ಹೋದರು. ಎಲ್ಲನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ನೀವು ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಈ ಹವ್ಯಕ ಚಾಟ್ಸನ್ನು ಬೆಂಗಳೂರಿಗರಿಗೂ ಪರಿಚಯಿಸುತ್ತಿರುವ ಇವರ ಈ ಕಾಯಕವು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ನೀವು ಈ ಬೆಂಗಳೂರಿನ ಕತ್ತರಗುಪ್ಪೆಯ ಹವ್ಯಕ ಚಾಟ್ಸನ್ನು ಸವಿದು ಹೇಗಿತ್ತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ಗೂಗಲ್ ಮ್ಯಾಪ್ನಲ್ಲಿ ಸುಲಭವಾಗಿ ಈ ಹವ್ಯಕ ಚಾಟ್ಸ್ನ ಸ್ಥಳವನ್ನು ತೋರಿಸುತ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಗೂಗಲ್ ಮ್ಯಾಪನ್ನು ಹಾಕಿರ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂಥ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತದೆ. ಧನ್ಯವಾದಗಳು.